ಸರ್ಕಾರದಲ್ಲಿ ಅಧಿಕೃತ ಮತ್ತು ಅನಧಿಕೃತ ಖಾತೆಗೆ ಸಂಬಂಧ ಅದು ವಿಚಾರವನ್ನು ಎಲ್ಲ ಸಾರ್ವಜನಿಕರಿಗೆ ಮನದಟ್ಟು ಮಾಡಲಿಕ್ಕೆ ಈ ಒಂದು ವಿಚಾರವನ್ನು ಎಲ್ಲರಿಗೂ ತಿಳಿಸಲಿಕ್ಕೆ ಈ ಒಂದು ಪ್ರೆಸ್ ಮೀಟನ್ನು ಕರೆಯಲಾಗಿರುತ್ತದೆ. ಈ ಒಂದು ಪ್ರೆಸ್ ಮೀಟ್ಗೆ ಈ ಕೆಜಿಎಫ್ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಶಶಿಧರ್ ಹಾಗೂ ಅಧ್ಯಕ್ಷರು ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ ಅವರು ಈ ಒಂದು ಪ್ರೆಸ್ ಮೀಟ್ ಕರೆಯಲಿಕ್ಕೆ ಆಗಮಿಸಿದ್ದಾರೆ. ನಮ್ಮ ನಗರಸಭೆಗೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಗರಸಭೆಯ ಎಲ್ಲ ಗೌರವವನ್ನು ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಆರ್ ಇಂದಿರಾ ಗಾಂಧಿ ಮೇಡಮ್ ಅವರಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾದ ಜಗನ್ಮೋಹನ್ ಸರ್ ಇದ್ದಾರೆ ಹಾಗೂ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ದೇವಿ ಮೇಡಮ್ ಅವರು ಹಾಗೂ ನಮ್ಮ ಪೂರೈಕರಾದ ಪವನ್ ಸರ್ ಹಾಗೂ ಎಲ್ ಸರ್ ಹಾಗೂ ಎಲ್ಲ ಗೌರವಾನ್ವಿತ ನಗರಸಭೆ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತ. ಅದೇ ರೀತಿ ಎಲ್ಲ ಗೌರವಾನ್ವಿತ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಮಾಧ್ಯಮದ ಮುಖಾಂತರ ರಾಜೀವ್ ಗಾಂಧಿ ವಸತಿ ಬಡಾವಣೆ ಏನಿದೆ ಅಲ್ಲಿ ನಗರಸಭೆಯಿಂದ ಅನಧಿಕೃತವಾಗಿರುವಂಥದ್ದು ಅಧಿಕೃತವಾಗಿ ಅವರಿಗೆ ಖಾತಾ ಮಾಡಲಿಕ್ಕೆ ಅವರಿಗೆ ಹಕ್ಕುಪತ್ರ ಕೊಡಲಿಕ್ಕೆ ಸರ್ಕಾರದಿಂದ ಏನು ಆದೇಶ ಇದೆ ಗೈಡ್ಲೈನ್ಸ್ ಇದೆ ಅನ್ನೋದನ್ನ ಬಿಟ್ಟು ಬೇರೆ ಪ್ರಚಾರ ಆಗ್ತಾ ಇತ್ತು. ಅದಕ್ಕೆ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 488 ನಿವೇಶನಗಳು ಸೈಟ್ಸ್ ಕೂಡ ಅಪ್ರೂವಲ್ ಸಿಕ್ಕಿದೆ. ಕೆಡಿಎ ಅಪ್ರೂವಲ್ ಸಿಕ್ಕಿದೆ. ಆ 488 ಸೈಟ್ಸ್ ಮತ್ತೆ ನಗರಸಭೆಗೆ ಬರುತ್ತೆ, ಹಸ್ತಾಂತರ ಆಗಿದೆ. ನಗರಸಭೆಯಿಂದ ಒಂದೊಂದು ಖಾತಾಗೂ ಈ ತರ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಆ ತರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಪದೇ ಪದೇ ಮಾಧ್ಯಮದಲ್ಲಿ ಅಥವಾ ಹೊರಗಡೆ ಮಾತಾಡ್ತಾ ಇರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ. ಇದು ಸರ್ಕಾರದಿಂದ ಅಧಿಕೃತವಾಗಿ ಇವರು ಒಂದು ಖಾತೆಗೆ 600 ರೂಪಾಯಿ ಕಟ್ಟಿಸ್ಕೋಬೇಕಾಗುತ್ತೆ. ಒಂದು ಖಾತೆಗೆ ಒಂದೇ ಒಂದು ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಒಂದು ಖಾತೆಗೆ ಕೂಡ ಅಪ್ರೂವಲ್ ಇರುವಂಥದ್ದು, ಕೆಜಿಎಫ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಅಪ್ರೂವಲ್ ಆಗಿರುವಂಥದ್ದು ಒಂದು ಖಾತೆಗೆ ಸರ್ಕಾರದ್ದು 600 ರೂಪಾಯಿಯಷ್ಟು ಮಾತ್ರ ಇವರು ಕಟ್ಟಿಸ್ಕೋಬೇಕಾಗತ್ತೆ ನಗರಸಭೆಯಲ್ಲಿ. ಅದನ್ನ ನಗರಸಭೆಯ ಅಧಿಕಾರಿ ಯಾರನ್ನ ನಿಯೋಜನೆ ಮಾಡ್ತೀವಿ ನೇಮಿಸ್ತೀವಿ ಅವ್ರು 600 ರೂಪಾಯಿ ಮಾತ್ರ ಕಟ್ಟಿಸ್ಕೋಬೇಕು. ಅದ್ರ ಮೇಲೆ ಇನ್ಯಾವುದೇ ಒಂದು ಈ ಖಾತಾ ವಿಚಾರದಲ್ಲಿ ಡಿಮ್ಯಾಂಡ್ ಇಲ್ಲ ಅನ್ನುವಂಥದ್ದನ್ನ ನೇರವಾಗಿ ಪಾರದರ್ಶಕವಾಗಿ ಎಲ್ಲ ಸ್ಥಳೀಯವಾಗಿರುವಂತವ್ರು ಮತ್ತೆ ಆ 488 ಜನ ಏನಿದ್ದಾರೆ ಒಂದೇ ಸತಿ ನಾವು ಖಾತಾ ಮಾಡ್ತೀವಿ. ಒಂದೇ ಸತಿ ಖಾತಾ ಮಾಡಿ ಅದೇ ಬಡಾವಣೆಗೆ ಹೋಗಿ ಕೊಡ್ತೀವಿ. ಇಲ್ಲಿ ಯಾರ್ದು ಮಧ್ಯವರ್ತಿಗಳದ್ದು ಪ್ರವೇಶ ಇರಲ್ಲ. ಇನ್ಯಾರೋ ಡಿಮ್ಯಾಂಡ್ ಮಾಡೋಂಗೂ ಇಲ್ಲ. 10,000 20,000 ಅದನ್ನ 30,000ವರೆಗೂ ತಗೊಂಡು ಹೋಗ್ತಾರ ಇಲ್ಲ ಅಂತದೇನು. ಸರ್ಕಾರದ 600 ರೂಪಾಯಿ ಕಟ್ಟಬೇಕಾಗತ್ತೆ. 600 ರೂಪಾಯಿ ಅಷ್ಟೇ ಶುಲ್ಕ ಕಟ್ಟಬೇಕಾಗತ್ತೆ. ಫೀಸ್ ಅಲ್ಲಿ ಈ ಖಾತಾಗೆ ಅದು ಫೀಸ್ ಅಷ್ಟೇ ಕಟ್ಟಬೇಕಾಗತ್ತೆ. 600 ರೂಪೀಸ್ ಪ್ಲಸ್ ಟ್ಯಾಕ್ಸ್ ಹೇಳ್ತಾರೆ. ಏನಿದೆ ಸರ್ಕಾರದ ಏನ್ ಸೊತ್ತು ಕಟ್ಟೋದಿದೆ ಅದನ್ನ ಕಟ್ಟಿ, ಅದ್ರ ಬಿಟ್ಟು ಬೇರೆ 1 ರೂಪಾಯಿ ಕೂಡ ನಗರಸಭೆಯಿಂದ ಕಟ್ಟೋ ಅಂತದ್ದು ಇಲ್ಲ, ಪ್ರೊಸೀಜರ್ಸ್ ಇಲ್ಲ. ಅದನ್ನ ನೇರವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅದರ ಫಲಾನುಭವಿಗಳು ಯಾರಿದ್ದಾರೆ 488 ನಿವೇಶನಗಳು ಅಂದ್ರೆ ಸೈಟ್ಲೆಸ್ ಅವರಿಗೆ ಖಾತಾ ಇಲ್ಲದೆ ಇರೋರಿಗೆ ಇದನ್ನ ನಾವು ಹಸ್ತಾಂತರ ಮಾಡಕ್ ಮುಂಚೆ ಅವ್ರ ಹತ್ರ 600 ರೂಪಾಯಿ ಕಟ್ಟಿಸ್ಕೊಂತೀವಿ. ನಗರಸಭೆಯ ಸಿಬ್ಬಂದಿನ ಕಳಿಸ್ತೀವಿ. ಒಂದೇ ಸತಿ 488 ಖಾತಾನು ಮಾಡಿ ಅದೇ ಜಾಗಕ್ಕೆ ಹೋಗಿ ಅದೇ ಬಡಾವಣೆಗೆ ಹೋಗಿ ಲೇಔಟ್ಗೆ ಹೋಗಿ ನಾವು ಅಷ್ಟು ಜನನ ಅಲ್ಲ ಕರೆಸಿ ಅವರಿಗೆ ನಾವು ಹಸ್ತಾಂತರ ಮಾಡ್ತಾ ಇದೀವಿ. ಇದು ಸರ್ಕಾರದ ಪ್ರೊಸೀಜರ್ಸ್ ಗೈಡ್ಲೈನ್ಸ್. ಅದರ ಜೊತೆಯಲ್ಲಿ ಇನ್ನೂ ಕೆಲವೊಂದ್ ಕಡೆ ಎಲ್ಲ ಕಂಪ್ಲೇಂಟ್ಸ್ ನನಗೆ ಬಂದಿದೆ. ಬಿ ಖಾತಾಗೆ ಸರ್ಕಾರ ಇವತ್ತೊಂದು ಗೈಡ್ಲೈನ್ಸ್ ಕೊಟ್ಟಿದೆ. ಸರ್ಕಾರ ಅಂದ್ರೆ ಕನ್ವರ್ಷನ್ ಆಗಿರುತ್ತೆ, ಕನ್ವರ್ಷನ್ ಆಗದೆ ಇರುವಂಥದ್ದು, ಕೆಲವೊಂದು ಪಂಚಾಯತಿ ಇತಿಮಿತಿಯಲ್ಲಿ ಇದು ಮಾಡಿರುವಂಥದ್ದು ಕೂಡ ಅಪ್ರೂವಲ್ ಇಲ್ಲದೆ ಇರುವಂಥದ್ದು, ಅಕ್ರಮ ಸಕ್ರಮ ಅಂತಾರೆ, ಅಕ್ರಮವಾಗಿರುವಂಥದ್ದನ್ನ ಸಕ್ರಮ ಮಾಡುವಂಥದ್ದು, ಅದು ಕೂಡ ಬಿ ಖಾತಾ ಇಶ್ಯೂ ಆಗಿ ಕೂಡ ನಗರಸಭೆ ವ್ಯಾಪ್ತಿಯಲ್ಲಿ ಏನೇನು ಪ್ರಚಾರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಪದೇ ಪದೇ ಅದನ್ನ ಮಾಧ್ಯಮದಲ್ಲಿ ಗಮನಕ್ಕೆ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಸ್ಥಳೀಯವಾಗಿರುವಂತ ಜನರು ನನ್ನ ಹತ್ರ ಬಂದು ಪದೇ ಪದೇ ಕಂಪ್ಲೇಂಟ್ ಮಾಡ್ತಾ ಇದ್ರು. ಬಿ ಖಾತಾದು ತುಂಬಾ ದೊಡ್ಡ ಸಮಸ್ಯೆ ಆಗಿದೆ, ಅದನ್ನ ಯಾವ ರೀತಿ ಆದ್ರೂ ಬಗೆಹರಿಸಿ ಅಂತ ಅಂದ್ಬಿಟ್ಟು. ಬಿ ಖಾತಾದ ಯಾವುದೇ ಲೇಔಟ್ಸ್ ಆಗಿರ್ಬೋದು, ಪಂಚಾಯತಿ ಹಂತದಲ್ಲಿ ಆಗಿರ್ಬೋದು, ಕೆಲವೊಂದು
ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಆಗದೆ ಇಲ್ಲಿಗೆ ಬಂದಿರೋವಂಥದ್ದನ್ನ ನಾವು ಏನ್ ಪ್ರೊಸೀಜರ್ಸ್ ಇದೆ ಅದೇ ಪ್ರೊಸೀಜರ್ಸ್ ನ ಫಾಲೋ ಮಾಡ್ತೀವಿ. ಒಟ್ಟಿಗೆ ಎಷ್ಟು ಬರುತ್ತೆ ಅಷ್ಟು ಕೂಡ ಒಂದ್ಸತಿ ಅವ್ರನ್ನೆಲ್ಲ ಕರೆದು ನೇರವಾಗಿ ಕರೆದು ಮುಖಾಮುಖಿ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿ ಇಷ್ಟೇ ಶುಲ್ಕ ಇದೆ, ಏನ್ ಸರ್ಕಾರದಿಂದ ಪ್ರೊಸೀಜರ್ಸ್ ಏನಿದೆ, ಏನ್ ಗೈಡ್ಲೈನ್ಸ್ ಇದೆ ಅದನ್ನ ವೈಲೇಟ್ ಮಾಡಿ ಯಾವುದೂ ಮಾಡಲ್ಲ. ಅದೇ ಪ್ರೊಸೀಜರ್ಸ್ ಅಲ್ಲೇ ಮಾಡ್ತೀವಿ. ಒಂದಿನಾನು ಕೂಡ ಈ ಖಾತಾ ವಿಚಾರದಲ್ಲಿರ್ಬೋದು, ಅಕ್ರಮವಾಗಿರುವಂತ ಬಡಾವಣೆ ಲೇಔಟ್ಸ್ ಇರ್ಬೋದು ಅಂತದಕ್ಕೆ ಇಲ್ಲೊಂದು ದಂಧೆ ನಡೆಯುತ್ತೆ, ನಗರಸಭೆನ ಅದಕ್ಕೆ ಉಪಯೋಗ ಮಾಡ್ಕೊಂತ ಇದ್ದಾರೆ, ಅದಕ್ಕೆ ಮಧ್ಯವರ್ತಿಗಳಿದ್ದಾರೆ, ಇವ್ರ ಮುಖಾಂತರ ಹೋದ್ರೇನೆ ಸ್ಥಳೀಯವಾಗಿ ಜನಗಳಿಗೆ ಕೆಲಸ ಆಗತ್ತೆ ಅನ್ನುವಂತ ನಂಬಿಕೆ ತಪ್ಪು. ನಾವು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಅಂತ ಒಂದು ಒಳ್ಳೆ ಅಧಿಕಾರಿಗಳನ್ನ ಕರ್ಕೊಂಡ್ ಬರ್ತೀವಿ, ಹೊರಗಡೆಯಿಂದ ಕರ್ಕೊಂಡ್ ಬರ್ತೀವಿ. ಯಾಕಂದ್ರೆ ಸ್ಥಳೀಯವಾಗಿದ್ರೆ ಅವರಿಗೆ ಆ ಜವಾಬ್ದಾರಿ ಬರಲ್ಲ ಅಂತ ದೂರದಿಂದ ಕರ್ಕೊಂಡ್ ಬರ್ತೀವಿ. ಯಾಕಂದ್ರೆ ಇಲ್ಲಿ ಬಡವರು ಇರ್ತಾರೆ, ಕಾರ್ಮಿಕ ವರ್ಗದವ್ರು ಇರ್ತಾರೆ, ಏನೇನೋ ಕಷ್ಟಗಳಲ್ಲಿ ಇರೋರು ಇರ್ತಾರೆ, ಬರೋ ಅಷ್ಟರಲ್ಲಿ ಇವ್ರು ಸ್ಪಂದಿಸಬೇಕು, ಅರ್ಥ ಮಾಡ್ಕೋಬೇಕು ಅಂತ. ಯಾವುದೇ ರೀತಿ ನಗರಸಭೆಯಲ್ಲಿ ನಾನ್ ಜವಾಬ್ದಾರಿಯಲ್ಲಿ ಇರೋವರೆಗೂ, KGF ಅಲ್ಲಿ ನಾನು ಶಾಸಕಿ ಆಗಿರೋವರೆಗೂ, ನಗರಸಭೆಯಲ್ಲಿ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಯಾರನ್ನಾದ್ರೂ ಕೂರಿಸಿರೋವರೆಗೂ ಕೂಡ ಇಲ್ಲಿ ಯಾವುದೇ ಒಂದು ಅಕ್ರಮ ಸಕ್ರಮ ದಂಧೆ ಆಗೋಂಗಿಲ್ಲ, ಕನ್ವರ್ಷನ್ಸ್ ದಂಧೆ ಆಗೋಂಗಿಲ್ಲ, ಈ ಖಾತಾದು ದಂಧೆ ಆಗೋಂಗಿಲ್ಲ. ಸರ್ಕಾರದ ಏನು ದುಡ್ಡಿದೆ, ಸರ್ಕಾರ ಒಂದು ಫೀಸ್ ಫಿಕ್ಸ್ ಮಾಡಿರುತ್ತೆ, ಅದನ್ನ ಕಟ್ಟಬೇಕು, ಮಾಡಿಸ್ಕೊಂಡು ಹೋಗ್ಬೇಕು. ಅಷ್ಟು ಟ್ರಾನ್ಸ್ಪರೆನ್ಸಿ ತರುವಂತ ಎಲ್ಲ ಆಲೋಚನೆಗಳನ್ನ ಮಾಡಿದೀವಿ. ಲೇಔಟ್ ಅಲ್ಲಿ ಒಂದು ದಿನ ನಾವು ಹೋಗಿ ಕಾರ್ಯಕ್ರಮ ಮಾಡಿ ಆ 448 ಜನಕ್ಕೂ ಕೂಡ ಈ ಖಾತಾನ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಅದು ಪ್ರೊಸೀಜರ್ಸ್ ಇದೆ ಸರ್ಕಾರದ. ಇದಾದ್ಮೇಲೆ ಬಿ ಖಾತಾ ಅನ್ನೋ ಪ್ರೊಸೀಜರ್ಸ್ ಕೂಡ, ಬಿ ಖಾತಾದು ಏನ್ ಫೈಲ್ಸ್ ಬರುತ್ತೆ ಒಂದೇ ಸತಿ ಅದನ್ನೆಲ್ಲ ತರಿಸಿ ಆಫೀಸಲ್ಲಿಟ್ಟು ಅವ್ರನ್ನೂ ನೇರವಾಗಿ ಕರೆಸಿ ಅದ್ರದ್ದು ಏನ್ ಪ್ರೊಸೀಜರ್ಸ್ ಇದೆ, ಗೈಡ್ಲೈನ್ಸ್ ಇದೆ ಅಂತದನ್ನ ನಾವು ಒಂದೇ ದಿನ ಮಾಡುವಂತ ಜವಾಬ್ದಾರಿನ ನಾನು ಮಾಡ್ತಾ ಇದ್ದೀನಿ. ಯಾವುದೇ ಆಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ನಿವೇಶನ ಆಗಿರ್ಬೋದು, ಲೇಔಟ್ಸ್ ಆಗಿರ್ಬೋದು, ಯಾವುದಕ್ಕೂ ಕೂಡ ಇಲ್ಲಿ ಮಧ್ಯವರ್ತಿಗಳು ಇರಲ್ಲ. ಕನ್ವರ್ಷನ್ ಇರಲಿ, ಕನ್ವರ್ಷನ್ ಇಲ್ಲದೆ ಇರಲಿ, ಪ್ಲಾನ್ ಅಪ್ರೂವಲ್ ಇರಲಿ, ಫಸ್ಟ್ ಆಫ್ ಆಲ್ ಪ್ಲಾನ್ ಅಪ್ರೂವಲ್ ಇರಲ್ಲ, ಅದ್ರದ್ದೇ ದೊಡ್ಡ ಸಮಸ್ಯೆ ಆಗಿರುತ್ತೆ. ಅದಕ್ಕೆ ಖಾತಾಗಿಲ್ಲಿ ಓಡಾಡ್ತಾ ಇರ್ತಾರೆ. ಕನ್ವರ್ಷನ್ ಆಗಿರುತ್ತೆ, ಕನ್ವರ್ಷನ್ ಆಗದೆ ಜಾಗ ಕೊಡಕ್ಕಾಗಲ್ಲ. ಕನ್ವರ್ಷನ್ ಒಂದು ಮಾಡಿಸ್ಕೊಂಡಿರ್ತಾರೆ, ಪ್ಲಾನ್ ಅಪ್ರೂವಲ್ ಸಿಕ್ಕಿರಲ್ಲ. ಪ್ಲಾನ್ ಅಪ್ರೂವಲ್ ಅವ್ರಿಗೆ 2 ಸಮಸ್ಯೆ ಆಗುತ್ತೆ. ಒಂದು ಪಂಚಾಯತಿಗೆ ಹೋಗ್ತಾರೆ, ಇನ್ನೊಂದೊಂದ್ ಕಡೆ KGF ಡೆವಲಪ್ಮೆಂಟ್ ಅಥಾರಿಟಿಗೆ ಬರ್ತಾರೆ.